ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನೆ ಕಟ್ಟೋ ಜಾಗದಲ್ಲಿ ಪಬ್, ಬಾರ್, ರೆಸ್ಟೋರೆಂಟ್ ಅನ್ನು ನಿರ್ಮಾಣ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮ ಕಟ್ಟಡವನ್ನ ನಿರ್ಮಿಸಿ ರಾಜಾರೋಷವಾಗಿ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ನಡೆಸ್ತಿರೋ ಭೂಪರ ಹಿಂದೆ ಬಲಾಢ್ಯರ ಕೈವಾಡ ಇದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಮನೆ ಕಟ್ಟೋ ಜಾಗದಲ್ಲಿ ಪಬ್ಬು, ಬಾರು, ರೆಸ್ಟೋರೆಂಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮ ಕಟ್ಟಡವನ್ನ ನಿರ್ಮಿಸಿ ರಾಜಾರೋಷವಾಗಿ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಅನ್ನ ನಡೆಸ್ತಾ ಇರೋ ಭೂಪರ ಹಿಂದೆ ಬಲಾಢ್ಯರ ಕೈವಾಡ ಇದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇದರಲ್ಲಿ ಕೆಲವೊಂದಷ್ಟು ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ವರದಿಯನ್ನ ಬಿತ್ತರಿಸಿತು ಜಿ ಕನ್ನಡ ನ್ಯೂಸ್ನಿಂದ. ಈಗಾಗಲೇ ವರದಿಯನ್ನ ಬಿತ್ತರಿಸಲಾಗಿತ್ತು. ಆದರೂ ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ದೇವನಹಳ್ಳಿಯ ತಹಶೀಲ್ದಾರ್ ಕ್ರಮ ತೆಗೆದುಕೊಳ್ತಾ ಇಲ್ಲ. ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಬೂದಿಗೆರೆ ಪಂಚಾಯಿತಿ ವ್ಯಾಪ್ತಿಯ ಕೋಟ್ನಾತೇವರಲ್ಲಿ ನಡೆದಿರುವಂತಹ ಘಟನೆ ಇದು. ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಪಂಚಾಯಿತಿ ವ್ಯಾಪ್ತಿ 94 ಸಿಸಿ ಅಡಿಯಲ್ಲಿ ಮನೆ ಕಟ್ಕೊಳ್ಳೋಕೆ ಒಂದು ಜಾಗವನ್ನ ಕೊಡಲಾಗಿದೆ. ಅಂದ್ರೆ ಸರ್ಕಾರದಿಂದ ಈಗಾಗಲೇ ಕೆಲವೊಂದಷ್ಟು ಬಡವರನ್ನ ಗುರುತಿಸಿ ಅದರಲ್ಲಿ ಅವರಿಗೆ ಮನೆ ಕಟ್ಕೊಳ್ಳಿಕ್ಕೆ ಒಂದು ವಸತಿಯನ್ನ ನಿರ್ಮಾಣ ಮಾಡ್ಲಿಕ್ಕೋಸ್ಕರ ಕೆಲವೊಂದಷ್ಟು ಜಾಗಗಳನ್ನ ನೀಡಲಾಗಿದೆ. ಆದ್ರೆ ಅವರು ಸರ್ಕಾರದಿಂದ ಕೊಟ್ಟಿರುವಂತಹ ಜಾಗವನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಅಲ್ಲಿ ಮನೆ ಕಟ್ಕೊಂಡು ಅವರು ಜೀವನವನ್ನ ನಡೆಸಬೇಕಾಗಿತ್ತು. ಆದರೆ ಪಬ್ ಅಂಡ್ ರೆಸ್ಟೋರೆಂಟ್, ಬಾರನ್ನ ಅಲ್ಲಿ ಕಟ್ಕೊಂಡು ವ್ಯವಹಾರವನ್ನ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಜಿ ಕನ್ನಡ ವಾಹಿನಿಯಿಂದಲೂ ಕೂಡ ಒಂದು ನ್ಯೂಸ್ ಅನ್ನ ಬಿತ್ತರಿಸಲಾಗಿತ್ತು. ಇದು ಎಷ್ಟರ ಮಟ್ಟಿಗೆ ಸರಿ, ಬಡ ಜನರಿಗೋಸ್ಕರ ಮೀಸಲಿಟ್ಟಿರುವಂತಹ ಜಾಗ ಇದು, ನೀವು ಮನೆ ಕಟ್ಕೊಂಡು ಜೀವನ ಮಾಡಿ ಅಂತ ಹೇಳಿ ಸರ್ಕಾರದಿಂದ ನಿಮಗೆ ಜಾಗ ಕೊಟ್ಟಿರೋದು. ಆದರೆ ನೀವು ಈ ರೀತಿ ವ್ಯವಹಾರ ಮಾಡೋದು, ಬಿಸ್ನೆಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗಾಗಲೇ ಒಂದು ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಆದರೂ ಕೂಡ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ. ಅಕ್ರಮವಾಗಿ ಕಟ್ಟಡ ಕಟ್ಟೋದೇ ತಪ್ಪು, ಅದರಲ್ಲಿ ಇವರು ರಾಜಾರೋಷವಾಗಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಅಲ್ಲಿನ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ಖಂಡಿತ ತೇಜಸ್ವಿನಿ, ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಂದಪಟ್ಟಣ ಹೋಬಳಿಯ ಕೊಂಡೇನಹಳ್ಳಿ ಗೇಟ್ ಬಳಿ ಬೂದಿಗೆರೆ ಗ್ರಾಮ ಪಂಚಾಯತಿಗೆ ಸೇರಿದ ಕೊಟ್ನತಿರುವು ಇರ್ತಕ್ಕಂಥ ಅಕ್ರಮ ಹೌಸ್ ಆಫ್ ಲಿಕ್ಕರ್ಸ್ ಹೆಸರಲ್ಲಿ ಅಕ್ರಮ ಕಟ್ಟಡ ಮತ್ತು ಬಾರನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ವಿಚಾರ ಬಗ್ಗೆ ಸಾಕಷ್ಟು ದಿನಗಳ ಹಿಂದೆ ಕೂಡ ಜಿ ಕನ್ನಡ ಸಮಗ್ರ ಸುದ್ದಿಯನ್ನ ಬಿತ್ತಾರ ಮಾಡಿದ್ದು. ಆ ಸಂದರ್ಭದಲ್ಲಿ ಎಸ್ಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನರಸಿಂಹ ಎಂಬಾತ ಅವರಿಗೆ 94 ಸಿಸಿ ಅಡಿಯಲ್ಲಿ ಹಿಂದೆ ಇರ್ತಕ್ಕಂಥ ಬಾಲಕೃಷ್ಣ ಎಂಬರ ಅವರ ನೇತೃತ್ವದಲ್ಲಿ ನರಸಿಂಹಯ್ಯನವರಿಗೆ ಮನೆ ಕಟ್ಟಲಿಕ್ಕೆ, ಸೂರನ್ನ ಕಟ್ಕೊಡ್ಲಿಕ್ಕೆ ಅಂತ ಹೇಳಿ ಜಾಗವನ್ನ ಮಂಜೂರು ಮಾಡಿ ಅವರು ಕೂಡ ಜೀವನ ಸಾಗಿಸ್ಲಿಕ್ಕೆ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಜಾಗ ಅದು. ಆದ್ರೆ ಈ ರಾಜಣ್ಣ, ಅಮಿತ್ ಮತ್ತೆ ಶರತ್ ಎಂಬ 3 ಜನ ಸಹಭಾಗಿತ್ವದೊಂದಿಗೆ ಆ ಜಾಗವನ್ನ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಅದ್ರ ಜೊತೆಲಿರ್ತಕ್ಕಂಥ ಮತ್ತಷ್ಟು ಸರ್ಕಾರಿ ಜಾಗವನ್ನು ಕೂಡ ಕಬಳಿಕೆ ಮಾಡಿ ಅಕ್ರಮ ಕಟ್ಟಡವನ್ನು ನಿರ್ಮಾಣ ಮಾಡಿ ಆ ನಿರ್ಮಾಣ ಜೊತೆಲಿ ಬಾರ್ ಅಂಡ್ ಪಬ್ ಜೊತೆಲಿ ರೆಸ್ಟೋರೆಂಟ್ ಅನ್ನ ರಾಜಾರೋಷವಾಗಿ ನಡೆಸ್ತಕ್ಕಂಥ ಕೆಲಸ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಜಿ ಕನ್ನಡದ ಸುದ್ದಿ ಬಿತ್ತಾರದ ಬೆನ್ನಲ್ಲೇ ಡಿಸಿ ಬಸವರಾಜ್ ಸರ್ ಕೂಡ ಮೌಖಿಕವಾಗಿ ಒಂದು ಆದೇಶನ ಮಾಡ್ತಾರೆ. ಇದು ಅಕ್ರಮ ಕಟ್ಟಡ ಆಗಿದ್ರು ಕೂಡ ನೇರವಾಗಿ ತೆರವು ಮಾಡಿಸ್ಲಿಕ್ಕೆ ಆದ್ರೆ ದೇವಳಿ ತಹಸೀಲ್ದಾರ್ ಆಗಿರ್ಬೋದು, ಜೊತೆಲೆ ಕಂದಾಯ ಇಲಾಖೆ ಆಗಿರ್ಬೋದು, ಯಾಕೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಇರ್ತಕ್ಕಂಥದ್ದನ್ನ ಯಾರು ಕೂಡ ಜಾಣವನ್ನ ನಡೆಯನ್ನು ಇರ್ತಕ್ಕಂಥದ್ದು ಎಲ್ಲೋ ಮೇಲ್ನೋಟಕ್ಕೆ ಇದು ನಿಜಕ್ಕೂ ರಾಜಕೀಯ ಬಣ್ಣ ತಿರ್ಕೊಂಡಿದೆ ಅಥವಾ ಏನಾದ್ರು ದುಡ್ಡಿನ ಆಮಿಷಗಳನ್ನ ಒಳಪಟ್ಟಿದೆ ಅಂತಕ್ಕಂಥದ್ದನ್ನ ನಿಜಕ್ಕೂ ಎಲ್ಲೊಂದ್ ಕಡೆ ಅನುಮಾನಾಸ್ಪದವಾಗಿ ಜನರಿಗೆ ಕಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ ರಾಜಾರೋಷವಾಗಿ ಸರ್ಕಾರಿ ಜಾಗವನ್ನ ಏನ್ ಬೇಕಾ ಮಾಡ್ಬೋದು ಅಂತಕ್ಕಂಥ ಎಲ್ಲರಲ್ಲೂ ಮೂಡಿರ್ತಕ್ಕಂಥದ್ದು. ಜೊತೆಲಿ ಬೂದಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪಿಡಿಒರು ಕೂಡ ಯಾವ ರೀತಿ ಅವ್ರಿಗೆ ಯೂನಿವರ್ಸಿಟಿಯನ್ನ ಕೊಟ್ಟರು, ಇದನ್ನ ಸಮಗ್ರವಾಗಿ ತನಿಖೆಯನ್ನ ಮಾಡ್ಲಿಕ್ಕೆ ತಹಸೀಲ್ದಾರ್ ಯಾವ ರೀತಿ ಇದನ್ನ ಎಚ್ಚೆತ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನಿಜಕ್ಕೂ ಒಂದ್ ರೀತಿ ಈ ಕುಳಗಳಿಗೆ ಅಂದ್ರೆ ಬಲಾಢ್ಯ ಕುಳಗಳಿಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಅಕ್ರಮ ಕಟ್ಟಡವನ್ನು ತೆರವುಗೊಳಿಸ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ತೇಜಸ್ವಿ, ಓಕೆ, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಂದರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದರೆ, ಅಧಿಕಾರಿಗಳ ಗಮನಕ್ಕೆ ಬಂದಿದ್ರು ಕೂಡ ಅವರೆಲ್ಲೋ ಒಂದು ಕಡೆ ಜಾಣ ಮೌನವನ್ನು ವಹಿಸ್ತಾ ಇದ್ದಾರಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಯಾಕೆ ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತಾ ಇಲ್ಲ? ಅಕಸ್ಮಾತ್ ಅಧಿಕಾರಿಗಳು ಏನಾದರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನೋ ಶಂಕೆಯೂ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ.